ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಜಿಲ್ಲಾ ನ್ಯಾಯಾಲಯದಲ್ಲಿ ಖಾಲಿಯಿರತಕ್ಕಂತಹ ವಿವಿಧ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ. ಈ ನೇಮಕಾತಿ ಕುರಿತಂತೆ ಮಾಹಿತಿಯನ್ನು ಹಂಚಿಕೊಳ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಗೆಳೆಯರೆ, ಸರ್ಕಾರಿ ಉದ್ಯೋಗದ ನಿರೀಕ್ಷೆಯಲ್ಲಿರ್ತಕ್ಕಂಥ ಕರ್ನಾಟಕದ ಯುವಜನತೆಗೆ ಭರ್ಜರಿ ಸಿಹಿ ಸುದ್ದಿ. ಚಾಮರಾಜನಗರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ 2026ನೇ ಸಾಲಿನ ನೇಮಕಾತಿ ಅಧಿಸೂಚನೆ ಪ್ರಕಟ ಆಗಿರುತ್ತೆ. ಒಟ್ಟು 25 ವಿವಿಧ ಹುದ್ದೆಗಳ ಭರ್ತಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆಯಲಾಗಿರುತ್ತೆ. ಸೊ ಹುದ್ದೆಗಳ ಮಾಹಿತಿಯನ್ನು ನೋಡೋದಾದರೆ, ಮೊದಲನೇದಾಗಿ ರಿಕ್ರೂಟ್ಮೆಂಟ್ ಹೈಲೈಟ್ಸ್ ನೋಡೋಣ. ಇಲ್ಲಿ ಚಾಮರಾಜನಗರ ಜಿಲ್ಲಾ ನ್ಯಾಯಾಲಯದಲ್ಲಿ ನಡೀತಾ ಇರುವಂಥದ್ದು ಅರ್ಜಿ ಸಲ್ಲಿಸುವಂಥ ವಿಧಾನ ಆನ್ಲೈನ್ ಮೂಲಕ ಆಗಿರುತ್ತೆ. ಹುದ್ದೆಗಳ ವಿವರ, ಒಟ್ಟು 25 ಹುದ್ದೆಗಳ ಭರ್ತಿ ನಡೀತಾ ಇದೆ. ಹುದ್ದೆಗಳ ವಿವರವನ್ನು ನೋಡೋದಾದರೆ, ಸೇವಕರು 13 ಹುದ್ದೆಗಳಿದೆ. ಬೆರಳಚ್ಚುಗಾರರು ಒಟ್ಟು 6 ಹುದ್ದೆಗಳು. ಬೆರಳಚ್ಚು ನಕಲುಗಾರರು ಒಟ್ಟು 4 ಹುದ್ದೆಗಳು. ಶೀಘ್ರ ಲಿಪಿಗಾರರು ಗ್ರೇಡ್ 3 ಒಟ್ಟು 2 ಹುದ್ದೆಗಳು. ಅರ್ಹತೆಗಳು ಏನು ಅಂತ ನೋಡಿದ್ರೆ, ಸೇವಕ ಹುದ್ದೆಗೆ 10ನೇ ತರಗತಿ ಅಥವಾ ತತ್ಸಮಾನ ವಿದ್ಯಾರ್ಥಿಯಲ್ಲಿ ಪಾಸಾಗಿರಬೇಕು. ಕನ್ನಡವನ್ನು ಓದೋದಕ್ಕೆ ಬರೆಯೋದಕ್ಕೆ ಬರಬೇಕಾಗುತ್ತೆ. ಇತರೆ ಹುದ್ದೆಗಳಿಗೆ PUC ಅಥವಾ 12ನೇ ತರಗತಿ ಮುಗಿಸಿರಬೇಕು. ಅದರ ಜೊತೆಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ನಡೆಸುವಂತಹ ಕನ್ನಡ ಮತ್ತು ಇಂಗ್ಲೀಷ್ ಬೆರಳಚ್ಚು ಹಾಗೂ ಶೀಘ್ರ ಲಿಪಿ ಪರೀಕ್ಷೆಗಳಲ್ಲಿ ಹುದ್ದೆಗೆ ತಕ್ಕಂತೆ ಉತ್ತೀರ್ಣ ಆಗಿರಬೇಕಾಗುತ್ತೆ. ವಯೋಮಿತಿ, ಕನಿಷ್ಠ ವಯೋಮಿತಿ 18 ವರ್ಷ ತುಂಬಿರಬೇಕು. ಗರಿಷ್ಠ ವಯೋಮಿತಿ ಸಾಮಾನ್ಯ ವರ್ಗಕ್ಕೆ 35 ವರ್ಷ, 2A 2B 3A 3Bಗೆ 38 ವರ್ಷ, SC ST ಪ್ರವರ್ಗ 1 ಅಭ್ಯರ್ಥಿಗಳಿಗೆ 40 ವರ್ಷ ಇರುತ್ತೆ. ವೇತನ ಶ್ರೇಣಿ, ಸೇವಕರು ಹುದ್ದೆಗಳಿಗೆ 17ರಿಂದ 28,950 ರೂಪಾಯಿ ಇದೆ. ಬೆರಳಚ್ಚುಗಾರರು ಅಥವಾ ನಕಲುಗಾರರು ಹುದ್ದೆಗಳಿಗೆ 21,400 ರೂಪಾಯಿಂದ 42,000 ರೂಪಾಯಿ ಇದೆ. ಶೀಘ್ರ ಲಿಪಿಗಾರರು ಹುದ್ದೆಗಳಿಗೆ 27,650ರಿಂದ 52,650 ರೂಪಾಯಿ ಇರುತ್ತೆ. ಆಯ್ಕೆ ಪ್ರಕ್ರಿಯೆ ಮೆರಿಟ್ ಮತ್ತು ಸಂದರ್ಶನ ಇರುತ್ತೆ. ಅಂದರೆ 10ನೇ ತರಗತಿ ಅಂಕಗಳ ಆಧಾರದ ಮೇಲೆ ಸೇವಕ ಹುದ್ದೆಗಳಿಗೆ ಅರ್ಜಿಯನ್ನು ಪರಿಗಣಿಸಿ 1:10 ಅನುಪಾತದಲ್ಲಿ ಸಂದರ್ಶನಕ್ಕೆ ಕರೆಯಲಾಗುತ್ತೆ. ಹಾಗೆ ಬೆರಳಚ್ಚುಗಾರ ಮತ್ತು ಶೀಘ್ರ ಲಿಪಿಗಾರ ಹುದ್ದೆಗಳಿಗೆ ಟೈಪಿಂಗ್ ಕೌಶಲ್ಯ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಅರ್ಜಿ ಸಲ್ಲಿಸುವ ದಿನಾಂಕಗಳು: ಪ್ರಾರಂಭದ ದಿನಾಂಕ 13 ಮಾರ್ಚ್ 2026, ಕೊನೆಯ ದಿನಾಂಕ 13 ಏಪ್ರಿಲ್ 2026. ಹಾಗೆ ಶುಲ್ಕವನ್ನು ಪಾವತಿ ಮಾಡೋದಕ್ಕೆ ಕೊನೆಯ ದಿನಾಂಕ 16 ಏಪ್ರಿಲ್ 2026. ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅರ್ಜಿಯನ್ನು ಸಲ್ಲಿಸ್ಬೋದು. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕೃತ ಅಪ್ಲೈ ಆನ್ಲೈನ್ ಲಿಂಕ್ ಮತ್ತು ನೋಟಿಫಿಕೇಷನ್ ಲಿಂಕ್ಗಳಿಗಾಗಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೇನೆ, ಅದನ್ನು ಚೆಕ್ ಮಾಡಿ. ಹಾಗೆ www.spardadip.com ಅನ್ನುವಂಥ ವೆಬ್ಸೈಟ್ಗಾದರೂ ಕೂಡ ಭೇಟಿಯನ್ನು ನೀಡಬಹುದು. ಸೊ ಇದು ನಮ್ಮಲ್ಲಿ ನೀಡ್ತಾ ಇರುವಂಥ ಉದ್ಯೋಗ ಮಾಹಿತಿ ಆಗಿರುತ್ತೆ. ಇದೇ ರೀತಿಯ ನಿರಂತರ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.